ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬಂಗಾರಪೇಟೆ ನಗರಕ್ಕೆ ಕುಡಿಯುವ ನೀರಿನ ಓವರ್ ಟ್ಯಾಂಕ್ ಮತ್ತು ಪೈಪ್ಲೈನು ಮತ್ತು ಮನೆಗಳ ಕನೆಕ್ಷನ್ಗಾಗಿ ನಿರ್ಮಾಣಕ್ಕಾಗಿ ಸರ್ಕಾರ ಅಮೃತ್ 2 ಯೋಜನೆಯಲ್ಲಿ ಸುಮಾರು 18 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದು, GST ಜಾಥಾ 14 ಕೋಟಿ 50 ಲಕ್ಷ ರೂಪಾಯಿ, ಅಂದರೆ 1450 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಬಂಗಾರಪೇಟೆ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಭಾಗಗಳಿಗೆ ಎರಗುಳಿದ ಕುಡಿಯೋ ನೀರು ಕೊಡ್ತಕ್ಕಂಥ ಪೈಪ್ಲೈನನ್ನು ಈ ಶಂಕುಸ್ಥಾಪನಾ ಸಮಾರಂಭದ ಆಸೀನರಾಗಿರ್ತಕ್ಕಂಥ ಪುರಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಗೋವಿಂದ ಅವರೇ, ಉಪಾಧ್ಯಕ್ಷರಾಗಿರ್ತ ಮುಂದೆ ಬರ್ತಾರೆ ಬಲ ಆಗ್ತಿದೆ. ಮುಂದೆ ಭಾಳ ದಿನಾಂಕ 25 ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಹಿರಿಯ ಸಾಹಿತ್ಯಗಾರರಾದ ನಾಗಭರಣ ಅವರ ಉದ್ಘಾಟನೆಯೊಂದಿಗೆ 26ನೇ ತಾರೀಕಿನಿಂದ ಪ್ರಾರಂಭವಾಗಿ 26, 25, 25ರಿಂದ ಪ್ರಾರಂಭ ಆಗ್ತದೆ. ಶ್ರೀರಂಗಪಟ್ಟಣ ದಸರಾ 25ರ ಗುರುವಾರ ಮಧ್ಯಾಹ್ನ 2:30 ಗಂಟೆಗೆ ಬನ್ನಿ ಮಂಟಪದಲ್ಲಿ ನಾಗಭರಣ ಅವರು ಉದ್ಘಾಟನೆ ನಿರ್ವಹಿಸಿದ್ದಾರೆ. ಸಾಯಂಕಾಲ ಇಲ್ಲಿ ಕಾರ್ಯಕ್ರಮ ಇರುತ್ತದೆ. ಕರ್ನಾಟಕದ ಸಾನ್ನಿಧ್ಯದಲ್ಲಿ ಪ್ರಾರಂಭವಾದ ದಸರಾ 25, 26, 27, 28 4 ದಿವಸ
ಇನ್ನೊಂದು ಕೊಟ್ಟದ ಶ್ರೀನಾಥ ವೇದಿಕೆಯಲ್ಲಿ 4 ದಿವಸ ಕಾರ್ಯಕ್ರಮಗಳನ್ನ ಇರ್ತದೆ. ಆ ಕೇಸಲ್ಲಿ ಕೋರ್ಟಲ್ಲಿ ನನ್ನ ಕಡೆ 5 ಲಕ್ಷ ಆಗಿತ್ತು. ಇಲ್ಲಿಂದ ಪಾರ್ಟಿ ಬಂದು ಅಪೀಲು ಹೋಗಿ KGF ಅಲ್ಲಿ KGF ನಮಗೆ 5 ಲಕ್ಷ ಆರ್ಡ್ರ್ ಆಗಿದೆ. ತಿರ್ಗಾ ಮತ್ತೆ ಬಂದು ಇಲ್ಲಿ ಕೋರ್ಟಲ್ಲಿ ಕೇಸ್ ಹಾಕಿದ್ದಾಗ ನಾರಾಯಣಪ್ಪ ಅವರು ಡೆಪಾಸಿಟ್ ದುಡ್ಡು 1 ಲಕ್ಷ ಕೊಡಿಸಿದ್ದಾರೆ ಗೌರ್ಮೆಂಟಿಂದ, ಕೋರ್ಟ್ ಕಡೆಯಿಂದ 1 ಲಕ್ಷ ಬಂದಿದೆ. ನನಗೆ ಗೊತ್ತಿಲ್ಲದಿರೇ 2 ಲಕ್ಷ ಒಂದು ಬಾರಿ, 1,30,000 2 ಬಾರಿ ತೊಗೊಂಡು 3,30,000 ನಾರಾಯಣಪ್ಪ ಅವರು ವಕೀಲರು ನನಗಿನ್ನ ಕೊಟ್ಟಿಲ್ಲ. ಫೆಬ್ರವರಿ 24ನೇ ತಾರೀಕು ಮೂರ್ತಿಯವ್ರನ್ನ ಅರೆಸ್ಟ್ ಮಾಡ್ಕೊಂಬಂದಾಗ ಪೊಲೀಸ್ನವರು ಜಡ್ಜು ಮೇಡಮ್ ಅವ್ರು ಹೇಳೋವರೆಗೂ ಅವ್ರ ಕಡೆ 3,30,000 ಸೇರಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಜಡ್ಜ್ ಮೇಡಮ್ ಅವರು ಹೇಳಿದ ಮೇಲೆ ಜಡ್ಜ್ ಮೇಡಮ್ ಅವ್ರಿಗೆ ಹೇಳಿದ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪತ್ತ ಇದ್ದಾರೆ. 6 ಸಲ ಕರೆದಿದ್ದಾರೆ ಕೇಸ್. ಅವತ್ತು ಜಡ್ಜ್ ಮೇಡಮ್ ಅವರು ಮುಂದ್ಗಡೆನೇ ಬಂದಿಲ್ಲ ನಾರಾಯಣಪ್ಪ ಅವರು. ಹಂಗಾಗಿ ತಿರ್ಗಾ ಒಂದು 10-15 ಸಲ ಅವರು ಆಫೀಸ್ಗೆ ತಿರುಗಾಡಿದ್ದೀನಿ. ಇದುವರೆಗೂ ₹1 ನ್ಯಾಯ ಪೈಸೆ ಬಂದಿಲ್ಲ ನನಗೆ. ಇದರಿಂದ ನಿಮ್ಮಿಂದ ಇದು ಅನುಕೂಲ ಆಗಬೇಕಂತೇಳಿ ಎಲ್ಲರೂ ಒಂದು ಕಡೆಯಿಂದ ಕೋರ್ತಾ ಇದ್ದೀನಿ. ಇವತ್ತು ಕೇಸ್ ಫೈಲ್ ಮಾಡಿದ್ದೀನಿ. 27ನೇ ತಾರೀಕು ಜಡ್ಜ್ ಸಾಹೇಬರು ಆರ್ಡರ್ ಮಾಡೋಣ ಅಂತೇಳಿ ಟೈಮ್ ಕೊಟ್ಟಿದ್ದಾರೆ. ಬಡವ ಎಷ್ಟೋ ಬಾರಿ ಕೇಳಿದ್ರೆ ಕೂಡ 3,30,000 ನನಗೆ ಬರಬೇಕು. ನನಗಿನ್ನ ₹1 ನ್ಯಾಯ ಪೈಸೆ ಬಂದಿಲ್ಲ. 3,30,000 ಜನ ಅನ್ಯಾಯ ಮಾಡ್ತಾಯಿದೆ. ಇನ್ನು ವಕೀಲರು ಹಿಂಗೆ ಮಾಡೋವಾಗ ನಾನು ಯಾವ ದಾರಿ ಹಿಡ್ಕೊಂಡು ಹೋಗ್ಬೇಕು? ಇವ್ರಿಗೆ ಕೊಟ್ಟೆ ಸಂಘಕ್ಕೆ, ವಕೀಲರ ಸಂಘಕ್ಕೆ ಮಾರ್ಚ್ 7ನೇ ತಾರೀಕು, ಮಾರ್ಚ್ 25ನೇ ತಾರೀಕು ಕೊಟ್ಟಿದ್ದೀನಿ. ಅವರಿಂದನೂ ಏನೂ ಅನುಮತಿ ಕೊಟ್ಟಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ. ಅವರು ನ್ಯಾಯಾಲಯದಲ್ಲೇ ಪ್ರಕರಣ ಇತ್ಯರ್ಥ ಪಡ್ಕೊಳ್ಳಿ ಅಂತೇಳಿ ಅವರು ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ. SP ಕೊಟ್ಟಿದ್ದೀನಿ, ಅವರಿಂದನೂ ನ್ಯಾಯ ದೊರಿಲ್ಲ. ನಾನು ಇಲ್ಲಿ ಬಿಟ್ಟು ಇನ್ನೆಲ್ಲಿ ಹೋಗಬೇಕು? ಬೆಂಗಳೂರು ಬಾರ್ಕೋಡೇನೋ ಹೋಗಬೇಕು ಅಂದರೆ ಇಲ್ಲಿಂದ ಒಂದು ಅನುಮತಿ ತೊಗೊಂಬರ್ಬೇಕು, ಇಲ್ಲ ಸಂಘದಿಂದ, ವಕೀಲರ ಸಂಘದಿಂದ ಒಂದು ಲೆಟರ್ ತೊಗೊಂಬಂದು ನಾವು ಬುಕ್ ಮಾಡ್ತೀವಿ ಅಂತ ಹೇಳ್ತಾರೆ. ವಕೀಲರು ಹಿಂಗೆ ಮಾಡೋವಾಗ ನಮ್ಮಂಥ ಬಡಪಾಯಿಗಳು ಎಲ್ಲಿ ಹೋಗಬೇಕು? ನೀವೇ ಹೇಳ್ಬೇಕಾ ಉತ್ತರ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.